ಮುಳಬಾಗಿಲು ತಾಲೂಕಿನ ವೀರಸಂದ್ರ ಅಗ್ರಹಾರ ಗ್ರಾಮಕ್ಕೆ ಸ್ಮಶಾನದ ಕೊರತೆಯಿತ್ತು. ಆದರೆ ಗ್ರಾಮಸ್ಥರು ಸಭೆ ಸೇರಿ ಕೆಲವರು ಸ್ವಂತ ಜಮೀನಿನಲ್ಲಿ ಸ್ಮಶಾನಕ್ಕೆ ದಾರಿ ವ್ಯವಸ್ಥೆ ಮಾಡಿಕೊಟ್ಟರು. ಹಲವಾರು ಬಾರಿ ಕಂದಾಯ ಅಧಿಕಾರಿಗಳಿಗೆ ಅರ್ಜಿಗಳು ಕೊಟ್ಟರೂ ಪ್ರಯೋಜನವಾಗಲಿಲ್ಲ. ತಾಲೂಕಿನ ಆಡಳಿತಾಧಿಕಾರ ವೀರಸಂದ್ರ ಅಗ್ರಹಾರದ ಬಗ್ಗೆ ಯಾವುದೇ ಗಮನ ಹರಿಸಲಿಲ್ಲ. ಆದರೆ ಯಾವುದೇ ಮನುಷ್ಯ ಎಷ್ಟು ದಿವಸ ಇದ್ದರೂ ಸ್ಮಶಾನಕ್ಕೆ ಹೋಗುವ ಪರಿಸ್ಥಿತಿ ತಪ್ಪುವುದಿಲ್ಲ. ಆದ್ದರಿಂದ ಗ್ರಾಮಸ್ಥರೆಲ್ಲರೂ ಸೇರಿ ಕೆಲವು ದಿನಗಳ ಹಿಂದೆ ಈ ಸ್ಮಶಾನ ದಾರಿಗೋಸ್ಕರ ಗಲಾಟೆಗಳು ನಡೆದು ಹೋಗಿತ್ತು. ಆದರೆ ಗಲಾಟೆಗಳಿಂದ ಯಾವುದೇ ಪ್ರಯೋಜನವಾಗಲಿಲ್ಲ. ಇದನ್ನ ಹರಿತ ಗ್ರಾಮಸ್ಥರು ಸ್ವಂತ ಜಮೀನಿನಲ್ಲಿ ಸ್ಮಶಾನಕ್ಕೆ ದಾರಿ ಮಾಡಿಕೊಟ್ಟರು. ಇದು ವೀರಸಂದ್ರ ಅಗ್ರಹಾರದ ಒಗ್ಗಟ್ಟು. ಇದೆ 2 ಎಕರೆ 30 ಗುಂಟೆ ಗುಂಡ್ತೋಪಿದೆ. ಗುಂಡ್ತೋಪನ್ನ ಇವತ್ತೇ ಸರ್ವೆ ಮಾಡಿಸಿ ಕಲ್ಲು ಹಾಕಿಸ್ತಾ ಇದ್ದೀವಿ. ಮಳೆ ಬಂದ ಮೇಲೆ ಅದನ್ನು ಕಂಪ್ಲೀಟಾಗಿ ಒಂದು ಇದು ಮಾಡಿಕೊಂಡು ಆಮೇಲೆ ದೇವಸ್ಥಾನದ ಕೂತ್ಕೊಳ್ಳೋದು ಹೆಂಗೆ ಮಾಡಬೇಕು ಏನು ಮಾಡಬೇಕು ಅಂತ ಊರ ಪ್ರಮುಖರೆಲ್ಲ ಸೇರಿಕೊಂಡು ಗುಂಡ್ತೋಪು ನಮ್ಮದು ಅಂದರೆ ನಮ್ಮದಲ್ಲ, ನಮ್ಮದು ನಮ್ಮ ಅಗ್ರಹಾರಕ್ಕೆ ಸೇರಿದಂಥ ಗುಂಡ್ತೋಪು. ಅದನ್ನು ಕಂಪ್ಲೀಟಾಗಿ ಅಚ್ಚುಕಟ್ಟಾಗಿ ಸರ್ವೆ ಮಾಡಿಸಿ ಕಲ್ಲುಗಳಾಕಿ ಅದನ್ನು ಮುಗಿಸಿಕೊಂಡು ಮುಂದೆ ಏನು ಮಾಡಬೇಕು ಅಂತ ಊರೆಲ್ಲ ಗಮಕ್ಕೆಲ್ಲ ನಮ್ಮ ಮಾರಮ್ಮ ದೇವಸ್ಥಾನ ಕೂತ್ಕೊಂಡು ತೀರ್ಮಾನ ತಗೊಳ್ತೀವಿ. ಯಾಕೆಂದರೆ ಅದು ಇಂಪಾರ್ಟೆಂಟೇ. ಯಾಕಂದರೆ ಗುಂಡ್ತೋಪು ಯಾವುದೇ ಹಳ್ಳಿಗೆ ಹೋಗಬೇಕು, ಗುಂಡ್ತೋಪು ಮುಖ್ಯ, ಆಮೇಲೆ ಸ್ಮಶಾನ ಮುಖ್ಯ, ಅದೆಲ್ಲ ಮುಖ್ಯ. ಮಿಕ್ಕದ್ದು ಅದಿನ ಮಾತ್ರ ಮೇಲೆ ನಾವು ಆಗ್ತಾ ಇದ್ದೀವಿ. ಮೊದಲಿಂದ ನಮಗೆ ಗೊತ್ತಿಲ್ಲ ಮಶಾನ ಅಂತ. ಆ ಗುಂಡ್ತೋಪನ್ನ ಇವಾಗ ಸರ್ಕಾರ ನಮಗೆ ಮಶಾನ ಅಂತ ಮಾಡಬೇಕು. ನಮ್ಮ ವಿಲೇಜ್ಗೆ ಮಶಾನನೇ ಇಲ್ಲ. ಆ ಗುಂಡ್ತೋಪಿನಲ್ಲಿ ನಾವು ಆಗ್ತಾ ಇರೋದು ಮಶಾನ ಇರೋದು. ನಮ್ಮ ಜಾಗ ಸರ್ಕಾರದಿಂದ ಮಶಾನ ಇಲ್ಲ, ಗುಂಡ್ತೋಪು ಇದೆ, ಅದರಲ್ಲಿ ನಾವು ಆಗ್ತಾ ಇದ್ದೀವಿ. ದಯವಿಟ್ಟು ನಮಗೆ ಅದು ಮಶಾನ ಅಂತ ಮಾಡಬೇಕು. ಸರ್ಕಾರ ಮಾಡಬೇಕು. ನಮ್ಮೂರಿಗೆ ಮಶಾನ ಇಲ್ಲ, ಗುಂಡ್ತೋಪಿನಲ್ಲಿ ಆಗ್ತಾ ಇರೋದು ಸರ್. ಆಲೂರು ಪಂಚಾಯತಿಯಲ್ಲಿ ನಮ್ಮ ಸ್ವಂತ ಗ್ರಾಮ. ಈ ಗ್ರಾಮದಲ್ಲಿ ನೋಡಿ, ಇಲ್ಲಿ ಜಾಗ ಕೊಟ್ಟಿದೆ ಮಶಾನಕ್ಕೆ. ಎಂಟೈದು ವೀರಸಂದ್ರ ಅಗ್ರಹಾರದ ಮಶಾನ ದಾರಿಗೆ ನಮ್ಮ ರಾಮಸ್ವಾಮಿ ಅವರ ಸ್ವಂತ ಜಮೀನಲ್ಲಿ ಇಲ್ಲಿ ಸ್ಟಾರ್ಟಿಂಗ್ ಬಿಡ್ತಾ ಇದ್ದಾರೆ. ಆಮೇಲೆ ಅನುಕೂಲಕ್ಕೆ ಇಲ್ಲಿದ್ದಾರೆ. ಅವನು ನಾನು ಕ್ಲಾಸ್ ಬಿಟ್ಟು ಅವನು ಇಲ್ಲಿಂದ ಅವನದು ಸ್ವಂತ ಜಮೀನು. ಅವನು ಇಲ್ಲಿ ಕರೆಕ್ಟಾಗಿ ಇದೆಲ್ಲ ಬಿಟ್ಟು ಎಲ್ರಿಗೂ ಅನುಕೂಲ ಮಾಡೋಕ್ಕೆ ರಸ್ತೆ ಮಾಡಿಕೊಟ್ಟಿದ್ದಾರೆ. ಇದಕ್ಕೆಲ್ಲ ಸಹಕಾರ ನಮ್ಮ ಹುಡುಗರು, ಊರಿನ ಪ್ರಮುಖರು, ಎಲ್ರಿಗೂ ಗೊತ್ತಿದೆ. ಸುಬ್ರಾಯ ಪೆದ್ದಪ್ಪರು, ಇದೆಲ್ಲ ಕಂಪ್ನಿ ಎಲ್ಲ ಟೀಮಲ್ಲೇ ಇದೆ ನೋಡಿ. ಇದೆಲ್ಲ ಸಹಕರಿಸಿ ಒಂದು ಫ್ಯಾಮಿಲಿ ಥರ ಒಗ್ಗಟ್ಟಾಗಿ ಸೇರಿಕೊಂಡು JCB ತಂದರೆ ಮುಂದೆ ನೀವು ಕಾಣಿಸ್ತಾರೆ. JCB ಕಾಣಿಸ್ತಾ ಇದ್ದೀವಿ. ಮರನೂ ಕಿತ್ತಾಕಿದ ಪಾಪ, ಅಡ್ಡ ಬೇಡ ಅಂತ. ಯಾಕೆ ಗೊತ್ತಾ, ಇದು ಪರ್ಮನೆಂಟ್ ರೋಡು. ಇಲ್ಲಿ ಹೋಗ್ಬೇಕಾದ್ರೆ ನಮ್ಮ ಅಪ್ಪನ ತಾತಂದು ಸುತ್ತ ಎಲ್ಲ ಅಲ್ಲೇ ಇದ್ದಾರೆ. ಯಾವತ್ತೂ ಒಂದು ದಿವಸ ನಾವು ಅಲ್ಲಿಗೆ ಹೋಗಬೇಕು ಅನ್ನೋ ಉದ್ದೇಶದಲ್ಲಿ ಈ ರೋಡ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ನಾನು ಎಲ್ಲ ನಮ್ಮ ಅಗ್ರಹಾರ ಗ್ರಾಮಸ್ಥರಿಗೆ, ಎಸ್ಪೆಷಲಿ ನಮ್ಮ ಹುಡುಗರಿಗೆ, ದೊಡ್ಡ ಮನುಷ್ಯರಿಗೆ ನಾನು ಧನ್ಯವಾದ ಹೇಳ್ತೀನಿ ಮುಖಾಂತರ.